ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು TDS ಕ್ರಿಯೇಷನ್ಸ್ 1819. ನಾನು ಸುಷ್ಮಾ. ನಾನಿವತ್ತು ಈ ನಮ್ಮ ನಾಲಿಗೆನ ಆಕ್ಟಿವೇಟ್ ಮಾಡೋದಕ್ಕೆ ಖಾರವಾಗಿರುವಂತ ಶೇಂಗಾ ಚಟ್ನಿ ಪುಡಿಯನ್ನ ಮಾಡ್ತಾ ಇದ್ದೀನಿ. ಇದು ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿಗೆ ಮತ್ತು ಬಿಸಿ ಅನ್ನದ ಮೇಲೆ ತುಪ್ಪ ಮತ್ತು ಚಟ್ನಿ ಪುಡಿಯನ್ನ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ. ಈಗ ಶೇಂಗಾ ಚಟ್ನಿ ಪುಡಿಯನ್ನ ಹೇಗ್ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. 1/4 kg ಶೇಂಗಾ ಬೀಜ, 2 ಮುಷ್ಟಿ ಆಗುವಷ್ಟು ಹುರಿಗಡಲೆ, 3 ಗೆಡ್ಡೆ ಬೆಳ್ಳುಳ್ಳಿ, 1 ಇಡಿ ಕರಿಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, 1/4 ಭಾಗದಷ್ಟು ಒಣ ಕೊಬ್ಬರಿಯನ್ನ ತಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 5 ರಿಂದ 6 ಕಲರಿಗೋಸ್ಕರ ಬ್ಯಾಡಗಿ ಮೆಣಸಿನಕಾಯನ್ನ ತಗೊಂಡಿದ್ದೀನಿ. ಇನ್ನು ಖಾರಕ್ಕೆ 15 ರಿಂದ 20 ಗುಂಟೂರು ಮೆಣಸಿನಕಾಯಿ. ನಿಮಗೆ ಖಾರ ಎಷ್ಟು ಬೇಕು, ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅನ್ನೋದನ್ನ ನೋಡ್ಕೊಂಡು ಗುಂಟೂರು ಮೆಣಸಿನಕಾಯನ್ನ ತಗೊಳ್ಳಿ. ಫ್ರೆಂಡ್ಸ್, ಜೀರಿಗೆ ತೋರಿಸೋದನ್ನ ಮಿಸ್ ಮಾಡಿದೆ. 2 ಸ್ಪೂನ್ ಜೀರಿಗೆಯನ್ನು ಕೂಡ ಆಡ್ ಮಾಡ್ಕೊಂಬಿಡಿ. ಇದಿಷ್ಟನ್ನು ಸ್ವಲ್ಪನೂ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಮೊದಲು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೋತೀನಿ. ಪ್ಯಾನ್ ಬಿಸಿ ಆದ ನಂತರ ಮೊದಲು ಕಡಲೆ ಬೀಜವನ್ನ ಹಾಕೊಂಡು ಹುರ್ಕೋತೀನಿ. 1/4 kg ಕಡಲೆ ಬೀಜವನ್ನ 2 ಸಾರಿ ಸ್ವಲ್ಪನೇ ಹಾಕೊಂಡು ಹುರ್ಕೋಬೇಕಾಗತ್ತೆ. ಯಾಕಂದ್ರೆ ಕಡಲೆ ಬೀಜದ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಟ್ಟಿಗೆ ಪ್ಯಾನ್ ನಲ್ಲಿ ಹಾಕೊಂಡು ಹುರ್ಕೊಂಡ್ರೆ ಹುರಿದಿದ್ದು ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಬರೋದಿಲ್ಲ. ಹಾಗಾಗಿ ಕಡಲೆ ಬೀಜವನ್ನ 2 ಸಾರಿ ಸ್ವಲ್ಪನೇ ಹಾಕೊಂಡು ಹುರ್ಕೋತೀನಿ. ಸ್ಟವ್ ಅನ್ನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳನ್ನು ಹುರ್ಕೋಬೇಕಾಗತ್ತೆ. ಕಡಲೆ ಬೀಜದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇದೆ. ಇದು ಹಾರ್ಟ್ ಮತ್ತು ಬಾಡಿ ಸ್ಟ್ರೆಂತ್ಗೆ ಹೆಲ್ತಿ ಫ್ಯಾಟ್ ಕೂಡ ಹೌದು. ಕಡಲೆ ಬೀಜವನ್ನ ಬಳಕೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಹಾರ್ಟ್ ಅನ್ನ ಹೆಲ್ದಿಯಾಗಿಡತ್ತೆ. ಕಡಲೆ ಬೀಜವನ್ನ ಬೇಯಿಸಿ ಅಥವಾ ನೆನೆಸಿ ತಿನ್ನೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ. ಕಡಲೆ ಬೀಜವನ್ನ ಬಳಕೆ ಮಾಡೋದ್ರಿಂದ ನಮ್ಮ ಕಣ್ಣು, ಸ್ಕಿನ್ ಮತ್ತು ಹೇರಿಗೆ ಒಳ್ಳೆ ನರಿಶ್ಮೆಂಟ್ ಅನ್ನ ಕೊಡುತ್ತೆ. ಈ ಕಡಲೆ ಬೀಜವನ್ನ ಹುರಿದಿದ್ದಾಗಿದೆ. ಇದನ್ನ ಒಂದು ದೊಡ್ಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿರುವಂತ ಕಡಲೆ ಬೀಜವನ್ನು ಪ್ಯಾನ್ಗೆ ಹಾಕೊಂಡು ಹುರ್ಕೊಂತೀನಿ. ಈಗ 2ನೇ ಸಾರಿ ಹಾಕೊಂಡಿದ್ದಂತ ಕಡಲೆ ಬೀಜವನ್ನು ಸಹ ಹುರಿದಿದ್ದಾಗಿದೆ. ಇದನ್ನು ಸಹ ಒಂದು ದೊಡ್ಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ನೆಕ್ಸ್ಟ್ ಪ್ಯಾನಿಗೆ 3 ಗೆಡ್ಡೆ ಸಿಪ್ಪೆ ಸುಲಿದಿರುವಂತ ಬೆಳ್ಳುಳ್ಳಿಯನ್ನ ಹಾಕೋತಾ ಇದ್ದೀನಿ. ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ, ಲೈಟ್ ಆಗಿ ಸ್ವಲ್ಪ ಮಾತ್ರನೇ ಫ್ರೈ ಮಾಡ್ಕೊಂತೀನಿ. ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ನೆಕ್ಸ್ಟ್ 1 ಇಡಿ ಕರಿಬೇವಿನ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೆ. ಈ ಕರಿಬೇವಿನ ಸೊಪ್ಪನ್ನ ಪ್ಯಾನಿಗೆ ಹಾಕೊಂಡು ಗರ್ಗರಿ ಆಗೋವರೆಗೂ ಹುರ್ಕೊಂತೀನಿ. ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಗರ್ಗರಿಯಾಗಿ ಹುರಿದಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ನೆಕ್ಸ್ಟ್ ಪ್ಯಾನಿಗೆ ನಾವು ತೆಗೆದಿಟ್ಕೊಂಡಿರುವಂತ ಗುಂಟೂರು ಮೆಣಸಿನಕಾಯನ್ನ ಸ್ವಲ್ಪನೂ ಎಣ್ಣೆ ಹಾಕದೆ ಹುರ್ಕೊಂತೀನಿ. ಗುಂಟೂರು ಮೆಣಸಿನಕಾಯನ್ನ ಜಾಸ್ತಿ ಕಪ್ಪಗಾಗೋವರೆಗೂ ಹುರ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಮೆಣಸಿನಕಾಯಿನ ಹುರಿಯುವಾಗ ಸ್ವಲ್ಪನೂ ಕೈ ಬಿಡ್ದೇನೆ ಕಂಟಿನ್ಯೂಸ್ ಆಗಿ ಹುರ್ಕೋಬೇಕಾಗುತ್ತೆ. ಈಗ ಗುಂಟೂರು ಮೆಣಸಿನಕಾಯನ್ನು ಕೂಡ ಹುರಿದಿದ್ದಾಗಿದೆ. ಇದನ್ನ ಒಂದು ದೊಡ್ಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ನೆಕ್ಸ್ಟ್ ನಾನು ಪ್ಯಾನಿಗೆ ಕಲ್ಲರ್ಗೆ ಅಂತ ತೆಗೆದಿಟ್ಕೊಂಡಿರೋ ಬ್ಯಾಡಿಗೆ ಮೆಣಸಿನಕಾಯನ್ನ ಹಾಕೊಂಡು ಲೈಟ್ ಆಗಿ ಕೈ ಬಿಡದೆ ಹುರ್ಕೊಂತೀನಿ. ಬ್ಯಾಡಿಗೆ ಮೆಣಸಿನಕಾಯನ್ನು ಹುರಿದಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ಈಗ ಪ್ಯಾನ್ಗೆ 2 ಸ್ಪೂನ್ ಜೀರಿಗೆಯನ್ನ ಹಾಕೋತಾ ಇದ್ದೀನಿ. ಆಲ್ರೆಡಿ ಪ್ಯಾನ್ ಬಿಸಿ ಇರೋದ್ರಿಂದ ಜೀರಿಗೆ ಬೇಗನೆ ಫ್ರೈ ಆಗುತ್ತೆ. ಈಗ ಜೀರಿಗೆಯನ್ನು ಸಹ ಹುರ್ಕೊಂಡಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಹಾಕೊಂತೀನಿ. ಈಗ ಹುಣಸೆ ಹಣ್ಣನ್ನ ನೀಟಾಗಿ ಬಿಡಿಸಿ ಪ್ಯಾನ್ಗೆ ಹಾಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂತೀನಿ. ಹುಣಸೆ ಹಣ್ಣಿನ ಜೊತೆನಲ್ಲೇ 1/4 ಟೀ ಸ್ಪೂನ್ ಇಂಗನ್ನು ಸಹ ಹಾಕೋತೀನಿ. ಹುಣಸೆ ಹಣ್ಣು, ಇಂಗು 2 ಸಹ ಬೆಚ್ಚಗಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಇದೇ ಪ್ಯಾನಿಗೆ 2 ಮುಷ್ಟಿ ಆಗುವಷ್ಟು ಹುರಿಗಡ್ಲೆಯನ್ನು ಸಹ ಹಾಕೊಂಡು ಲೈಟ್ ಆಗಿ ಬೆಚ್ಚಗೆ ಮಾಡ್ಕೊಂತೀನಿ. ಈಗ ಹುರಿಗಡ್ಲೆಯನ್ನು ಸಹ ಹುರ್ಕೊಂಡಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ನೆಕ್ಸ್ಟ್ ಪ್ಯಾನಿಗೆ ತುರಿದಿಟ್ಕೊಂಡಿರುವಂತ ಒಣ ಕೊಬ್ಬರಿಯನ್ನ ಹಾಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ.
ಒಣ ಕೊಬ್ಬರಿಯನ್ನ ಹುರ್ಕೊಂಡಿದ್ದಾಗಿದೆ. ಇದನ್ನು ಸಹ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನಾವು ಹುರ್ಕೊಂಡಿರೋದು ಅಷ್ಟನ್ನು ಕೂಡ ತಣ್ಣಗಾಗೋದಕ್ಕೆ ಬಿಟ್ಟು ಮೊದಲು ಮಿಕ್ಸಿ ಜಾರಿಗೆ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಿಗೆಯನ್ನ ಹಾಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಮೆಣಸಿನಕಾಯನ್ನ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದಾಗಿದೆ. ಇದರ ಜೊತೆನಲ್ಲೇ ಈಗ ನಾವು ಹುರ್ಕೊಂಡಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನು ಜಾರಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಚಿತ್ರಾನ್ನಕ್ಕೆ ಕಡಲೆ ಬೀಜನ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಸೈಡ್ಗೆ ತೆಗೆದಿಡ್ತಾರೆ. ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ರೆ ಹೋಗ್ತಾ ಬರ್ತಾ ಊಟಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಮಕ್ಕಳೇ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ ನೋಡಿ. ಈ ರೀತಿ ತರ್ತರಿಯಾಗಿ ಇರಬೇಕು. ತುಂಬಾ ಜಾಸ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ತರಿತರಿಯಾಗಿ ರವೆ ರವೆ ತರ ಇರಬೇಕು. ಈ ತರ ಇದ್ದಾಗ ನಾವು ಚಟ್ನಿ ಪುಡಿಯನ್ನ ತಿನ್ನುವಾಗ ಆ ರವೆ ರವೆ ತರ ಇರೋ ಕಡಲೆ ಬೀಜ ಬಾಯಿಗೆ ಸಿಗುತ್ತೆ. ಈ ತರ ಇದ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ತುಂಬಾ ನುಣ್ಣಗೆ ಪುಡಿ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ತುಂಬಾ ಜಾಸ್ತಿ ಪೌಡ್ರ್ ಮಾಡ್ಕೊಂಡ್ರೆ ತಿನ್ನೋವಾಗ ನಾಲಿಗೆಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಈ ರೀತಿ ರವೆ ರವೆ ತರ ಇದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಗುಡ್ ಕಮೆಂಟ್ ಅನ್ನ ಕೊಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ಗೆ ವಿಡಿಯೋವನ್ನ ಶೇರ್ ಮಾಡಿ. ಈ ಶೇಂಗಾ ಚಟ್ನಿ ಪುಡಿಯನ್ನ ಇಡ್ಲಿ, ದೋಸೆಗೆ ಡೈರೆಕ್ಟ್ ಆಗಿ ಹಾಕೊಂಡು ತಿನ್ಬೋದು. ರೊಟ್ಟಿ, ಚಪಾತಿ ಜೊತೆ ತಿನ್ನೋದಾದ್ರೆ ಚಟ್ನಿ ಪುಡಿ ಜೊತೆ ಮೊಸರನ್ನ ಹಾಕೊಂಡು ತಿಂತಾದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗೆ ಬಿಸಿ ಅನ್ನದ ಮೇಲೆ ತುಪ್ಪನ ಹಾಕೊಂಡು ಚಟ್ನಿ ಪುಡಿಯನ್ನು ಸಹ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಕರವಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.